ಜನವರಿ 22 ಇಡೀ ಭಾರತೀಯರಿಗೆ ಪವಿತ್ರವಾದಂತಹ ದಿನ. ಯಾಕಂದ್ರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹೀಗಾಗಿ ಇಡೀ ದೇಶಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಅಂತಿಮ ಹಂತದ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಾರಿಯ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏನು ಕನ್ನಡಿಗರೇ ಮಾಡಿದಂತಹ ಕರ್ನಾಟಕದಲ್ಲಿ ರೆಡಿಯಾದಂತಹ ಏನು ರಾಮಲಲ್ಲಾ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ಕೂಡ ಕನ್ನಡಿಗರಿಗೆ ಅತ್ಯಂತ ಸಂತೋಷದ ವಿಚಾರ. ಜೊತೆಗೆ ಸಾಕಷ್ಟು ಜನರು ಏನು ಈ ಒಂದು ರಾಮಲಲ್ಲಾನನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಕನ್ನಡಿಗರಿಗೆ ಅತ್ಯಂತ ಖುಷಿಯ ವಿಚಾರ. ಜೊತೆಗೆ ಈಗಾಗಲೇ ನಾನು ಆಲ್ರೆಡಿ ಹೇಳಿದ್ದೆ, ಇಡೀ ದೇಶಾದ್ಯಂತ ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತ. ಹಾಗೆ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಸಡಗರ ಸಂಭ್ರಮ ಜೋರಾಗಿದೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಸೊ ಹಾಗಾಗಿ ಈಗಾಗಲೇ ಆಲ್ರೆಡಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಜೊತೆಗೆ ಶ್ರೀರಾಮನ ಅನುಯಾಯಿಗಳಿರ್ಬೋದು, ಭಕ್ತರಿರ್ಬೋದು, ಇದನ್ನ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಶ್ರೀರಾಮನ ಧ್ವಜ ಇರ್ಬೋದು, ಶಾಲ್ಗಳಿರ್ಬೋದು, ಬಂಟಿಂಗ್ಸ್, ಇದೆಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಾಗಿ ನಾನು ಸದ್ಯ ಬೆಂಗಳೂರಿನ ಕಾಟನ್ ಪೇಟೆಯ ಬಿನ್ನಿಮಿಲ್ ರೋಡ್ ಏನಿದೆ, ಸೊ ಆ ಒಂದು ರೋಡ್ ನಲ್ಲಿ ಇದ್ದೀನಿ. ಇಲ್ಲಿ ನಮ್ಗೆ ಎಲ್ಲಾ ರೀತಿಯಾದಂತಹ ಶಾಲ್ಗಳು ಸಿಗತ್ತೆ, ಬಂಟಿಂಗ್ಸ್ ಗಳು ಸಿಗತ್ತೆ, ಧ್ವಜಗಳು ಕೂಡ ಸಿಗತ್ತೆ. ಸೊ ಅದರಲ್ಲೂ ಶ್ರೀರಾಮನ ಧ್ವಜಗಳಿಗೆ ಏನು ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಹಾಗಾದ್ರೆ ಯಾವೆಲ್ಲ ಧ್ವಜಗಳಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಶ್ರೀರಾಮನ ಟಿ ಶರ್ಟ್ ಅನ್ನ ಕೂಡ ಮಾಡಲಾಗಿದೆ. ಸೊ ಅದರ ಬೆಲೆ ಕೂಡ ತುಂಬಾನೇ ಕಡಿಮೆ ಇದೆ. ಎಷ್ಟಿದೆ ಅನ್ನೋದ್ರ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನೀವೀಗ ಗಮನಿಸ್ತಾ ಹೋಗ್ಬೋದು, ನಾನೇನು ಕಾಟನ್ ಪೇಟೆಯ ಬಿನ್ನಿಮೇಲ್ ರೋಡ್ ಇದೆ, ಸೊ ಅಲ್ಲಿ ರವಿ ಗ್ರೂಪ್ ಅನ್ನುವಂತಹ ಒಂದು ಶಾಪ್ ಇದೆ. ಆ ಒಂದು ಶಾಪ್ ನ ಮುಂಭಾಗದಲ್ಲಿ ಇದ್ದೀನಿ. ಸೊ ನೀವೀಗ ಗಮನಿಸ್ತಾ ಇರ್ಬೋದು, ಧ್ವಜಗಳು ಏನು ನೀವು ಗಾಡಿಗಳಿಗೆ ಹಾಕೋಬಹುದು ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಧ್ವಜವನ್ನ ಏನು ಬಳಕೆ ಮಾಡ್ತೀವ, ಸೊ ಆ ಒಂದು ಧ್ವಜಗಳಿದೆ. ಅದರಲ್ಲೂ ಒಂದೊಂದು ಸೈಜ್ ನಲ್ಲೂ ಕೂಡ ಈ ಒಂದು ಧ್ವಜಗಳು ಸಿಗತ್ತೆ. ಗಮನಿಸಬಹುದು, ಈ ಒಂದು ಏನು ಆಂಜನೇಯನ ಧ್ವಜ ಎಲ್ಲಾ ದಿನಗಳಲ್ಲೂ ಕೂಡ ಸಿಗತ್ತೆ. ಆದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಇವರು ಸ್ಪೆಷಲ್ ಆಗಿ ಈ ರೀತಿಯ ಶ್ರೀರಾಮನ ಧ್ವಜಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಸೈಜ್ ವೇರಿಯೇಷನ್ ಇದೆ. ಸೊ ದೊಡ್ಡ ದೊಡ್ಡ ಸೈಜ್ಗಳು ಬೇಕು ಅನ್ನುವಂಥವ್ರು ದೊಡ್ಡ ದೊಡ್ಡ ಸೈಜ್ ನ ತಗೋಬಹುದು, ಇಲ್ಲ ಚಿಕ್ಕ ಚಿಕ್ಕ ಸೈಜ್ ಬೇಕು ಅನ್ನುವಂಥವ್ರು ಚಿಕ್ಕ ಸೈಜ್ ಅನ್ನ ಕೂಡ ಗಮನಿಸಬಹುದು. ಶ್ರೀರಾಮನ ಏನು ಈ ಒಂದು ಧ್ವಜದ ಜೊತೆಗೆ ಆಂಜನೇಯನ ಧ್ವಜವನ್ನ ಇರೋದನ್ನ ಕೂಡ ಗಮನಿಸಬಹುದು. ಸೊ ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಈ ಒಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ದೊಡ್ಡ ಹಬ್ಬದಂತೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಲ್ಗಳನ್ನ ನೀವೀಗ ಗಮನಿಸಬಹುದು, ಶಾಲ್ಗಳಿಗೂ ಕೂಡ ಶ್ರೀರಾಮನ ಏನು ಅಚ್ಚನ್ನ ಹಾಕಲಾಗಿದೆ. ನೀವೀಗ ಗಮನಿಸ್ತಾ ಇರ್ಬೋದು, ಇವುಗಳ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ. ಜೈ ಶ್ರೀರಾಮ್ ಅನ್ನುವಂತಹದ್ದನ್ನ ಅಲ್ಲಿ ಹಾಕಲಾಗಿದೆ. ಏನು ಶ್ರೀರಾಮನ ಅಚ್ಚನ್ನ ಕೂಡ ಅಲ್ಲಿ ನಮೂದಿಸಲಾಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಬೇರೆ ಬೇರೆ ರೀತಿಯಾದಂತಹ ಏನು ಶಾಲ್ಗಳು ಸಿಗತ್ತೆ, ವೆರೈಟೀಸ್ ಆಫ್ ಶಾಲ್ಗಳು ಸಿಗತ್ತೆ. ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ರು ಕೇವಲ 15 ರೂಪಾಯಿಯಿಂದ ಶುರುವಾಗತ್ತೆ ಅಂತ. ಇದಷ್ಟೇ ಅಲ್ಲದೆ ನಿಮ್ಗೆ ಇನ್ನೊಂದು ಏನು ಧ್ವಜವನ್ನ ತೋರಿಸ್ತೀನಿ. ಸೊ ಇದು ಕೂಡ ಏನು ದೊಡ್ಡದಾದಂತಹ ಧ್ವಜ. ನೀವೇನಾದ್ರೂ ಎಲ್ಲಾದ್ರೂ ಹಾಕ್ಬೇಕು ಅಂದ್ರೆ ಈ ರೀತಿಯಾದಂತಹ ಧ್ವಜವನ್ನ ತೆಗೆದುಕೊಳ್ಬಹುದು. ಸೊ ಇದ್ರಲ್ಲೂ ಕೂಡ ಬೇರೆ ಬೇರೆ ಸೈಜ್ ನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ಇವುಗಳ ಪ್ರೈಸ್ ಬಗ್ಗೆ ಸಿಬ್ಬಂದಿ ಜೊತೆನೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಟಿ ಶರ್ಟ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದೆ. ನಾನು ಟಿ ಶರ್ಟ್ ಅನ್ನ ಕೂಡ ತೋರಿಸ್ತೀನಿ. ಫ್ರೀ ಸೈಜ್ ಅಲ್ಲಿ ಒಂದು ಟಿ ಶರ್ಟ್ ಅನ್ನ ರೆಡಿ ಮಾಡಲಾಗಿದೆ. ಸೊ ಇದರ ಬೆಲೆ ಕೇವಲ 160 ರೂಪಾಯಿ. ಇದು ಕೂಡ ಈ ಒಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಈ ಒಂದು ಟಿ ಶರ್ಟ್ ಅನ್ನ ರೆಡಿ ಮಾಡಲಾಗಿದೆ. ಇಲ್ಲಿ ಕೇವಲ ಟಿ ಶರ್ಟ್ ಅಲ್ಲ, ಶಾಲ್ಗಳು ಇದೆ. ನೀವು ಗಮನಿಸಬಹುದು, ಸಾಕಷ್ಟು ಜನ ಕೂಡ ಬರ್ತಾನೆ ಇದ್ದಾರೆ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಜೊತೆಗೆ ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಮಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ. ಸೊ ಈ ಒಂದು ಅಂಗಡಿಯ ಏನು ಸಿಬ್ಬಂದಿ ಆಗಿರುವಂತಹ ಪ್ರಕಾಶ್ ಅವ್ರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಸರಿಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ನೋಡಿದ ತಕ್ಷಣ, ಜನರನ್ನ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಜನ ಬರ್ತಾನೆ ಇದ್ದಾರೆ, ತಗೊಂಡು ಹೋಗ್ತಾನೆ ಇದ್ದಾರೆ. ಸೊ ಯಾವ್ಯಾವ ತರದ್ ನಿಮ್ಮ ಹತ್ರ ಈಗ ಶಾಲ್ಗಳಿದೆ ಅಥವಾ ಧ್ವಜಗಳಿದೆ ಸರ್? ಎಲ್ಲ ತರ ಶಾಲ್ಗಳು, ಧ್ವಜಗಳು ಐತೆ ಮೇಡಮ್. ಬಟ್ ಲಿಮಿಟ್ ಆಗೈತೆ. ಪ್ರೊಡಕ್ಷನ್ಗಿಂತ ಜಾಸ್ತಿ ಸೇಲ್ಸ್ ಐತೆ ಇಲ್ಲಿ. ಅಲ್ಲಿ ಪೂರೈಕೆ ಮಾಡಕ್ ಆಯ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಹಂಗಿರ್ಲಿಲ್ಲ, ಜಾಸ್ತಿ ಸೇಲ್ಸ್ ಐತೆ ಈಗ. ಇನ್ನು ಶಾಲ್ಗಳ ವಿಚಾರಕ್ಕೆ ಬಂದ್ರೆ ಇವುಗಳ ಪ್ರೈಸ್ ಎಲ್ಲ ಎಷ್ಟಿದೆ ಸರ್? ಇದೆಲ್ಲ ಒಂದು 50 ರೂಪಾಯಿ ಇರ್ತೈತೆ. 50 ರೂಪೀಸ್. ಇದು 50 ರೂಪೀಸ್.
ಅದ ಇಲ್ಲಿ ಮೇಲೆ ಐತೆ ನೋಡಿ, ಇದೆಲ್ಲ ವೆರೈಟಿ ಐತೆ. 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ ವೆರೈಟೀಸ್ ಇರ್ತೈತೆ. ಎಷ್ಟು 12 ರೂಪಾಯಿಂದ ಶುರುವಾಗುತ್ತಾ ಎಷ್ಟು ಸರ್? 10 ರೂಪಾಯಿಂದ ಸ್ಟಾರ್ಟ್ ಐತೆ, 9 ರೂಪಾಯಿ, 10 ರೂಪಾಯಿಂದ ಸ್ಟಾರ್ಟ್ ಐತೆ ಬೇಸಿಕ್. ಓಕೆ. ಹಂಗೆ ಗಗಿ ತಗೊಂಡು ಹೋಗೋಕೆ ಬರ್ತಿದಾರ? ಎಷ್ಟೆಲ್ಲ ಆರ್ಡರ್ ಕೊಡ್ತಿದಾರ? ಹೇಗೆ ಬಂದವ್ರು ಎಷ್ಟು ತಗೊಂಡು ಹೋಗ್ತಾರೆ? ಎಲ್ಲ ಪ್ರೊಡಕ್ಷನ್ ಹೆಂಗ್ ಬರ್ತೈತೆ ಹಂಗ್ ಕೊಟ್ಟು ಕಳಿಸ್ತಾ ಇದೀವಿ. ಆರ್ಡರ್ ಯಾವ್ದು ತಗೊಳ್ತಾ ಇಲ್ಲ. ಅಲ್ಲಿ ಐಟಮ್ ಎಷ್ಟು ಬರ್ತೈತೆ ಅಷ್ಟು ಕೊಟ್ಟು ಕಳಿಸ್ತಾ ಇದೀವಿ. ಓಕೆ ಸರ್, ಈಗ ಅತಿ ಹೈಯೆಸ್ಟ್ ಯಾರು ತಗೊಂಡು ಹೋಗಿದ್ದಾರೆ ಇಷ್ಟು ದಿನದ ಒಳಗೆ? ಒಬ್ರೇ ಬಂದ್ಬಿಟ್ಟು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಒಬ್ರು? ಅಲ್ಲ, ಮಿನಿಮಮ್ ಒಂದು 10,000 20,000ಕ್ಕೆ ಒಂದೊಂದು ಊರು ಹಳ್ಳಿಯವರು ಸೀನಿಯರ್ ಸಿಟಿಜನ್ಗಳು ಬಂದು ಪರ್ಚೇಸ್ ಮಾಡ್ತಾವ್ರೆ. ಆಲ್ಮೋಸ್ಟ್ ಅಲ್ಲ ಆ ಊರು ಆ ಹಳ್ಳಿಯವರು ಬಂದು ಮಿನಿಮಮ್ ಒಂದು 5,000 10,000 ರೂಪಾಯಿ ಆ ತರ ತಗೊಳ್ತಾರೆ. ಓಕೆ, ಈಗ ನಾವು ಧ್ವಜಗಳನ್ನು ಕೂಡ ನೋಡಿದ್ವಿ, ಬೇರೆ ಬೇರೆ ಸೈಜ್ ಅಲ್ಲಿ ಇದೆ. ಯಾವ್ಯಾವ ಸೈಜ್ ಅಲ್ಲಿ ಅವೈಲಬಲ್ ಇದೆ? ಅವುಗಳ ಪ್ರೈಸ್ ಎಲ್ಲ ಎಷ್ಟಿದೆ ಸರ್? ಮೇಡಮ್ 14, 21, 20, 30 ರೂಪಾಯಿ. ಹಂಗೆ ಕಾಟನ್ ಬೇರೆ, ಸಿಲ್ಕ್ ಬೇರೆ ರೇಟ್ಗಳು ಇರ್ತೈತೆ. ಆಲ್ಮೋಸ್ಟ್ ಅಲ್ಲೂ ನಿಮಗೆ 10x10 ವರೆಗೂ ಧ್ವಜಗಳು ಇರ್ತೈತೆ. ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್? ಯಾಕಂದ್ರೆ ಒಬ್ಬೊಬ್ರು ಗಾಡಿಗಳಿಗೆ, ಕಾರ್ಗಳಿಗೆ ಹಾಕೊಳ್ತಾರೆ ಅಥವಾ ವೆಹಿಕಲ್ಸ್ ಗಳಿಗೆ ಹಾಕೊಳ್ತಾರೆ, ಇನ್ನು ಕೆಲವರು ಮನೆ ಮುಂದೆ ಹಾಕೊಳ್ತಾರೆ. ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ? ಧ್ವಜಗಳಿಗೆ ಜಾಸ್ತಿ ಡಿಮ್ಯಾಂಡ್ ಐತೆ ಮೇಡಮ್. ಪ್ರೊಡಕ್ಷನ್ ಬರ್ತಾ ಇಲ್ಲ. ಅಲ್ಲಿ ಯಾವ್ದು ಬಂದ್ರು ಖಾಲಿ ಆಯ್ತೈತೆ ಆಲ್ಮೋಸ್ಟ್ ಆಲ್. ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆಯಾ ಕಸ್ಟಮರ್ಸ್? ಯಾಕಂದ್ರೆ ಬರ್ತಾನೆ ಇದಾರೆ. ಹೌದು ಮೇಡಮ್, 1-2 ತಗೊಳ್ಳೋರು ತುಂಬಾನೇ ಕಷ್ಟ ಆಯ್ತೈತೆ. ಯಾಕಂದ್ರೆ ಅವ್ರಿಗೆ ಹೇಳಿ ಸಮಜಾಯಿಸಿ ಮಾಡಿ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ರು ಲಾಸ್ಟ್ ಅಲ್ಲಿ ಏನ್ ಹೇಳಿ 10 ಜನ ಬರ್ತಾರೆ 4-5 ತಗೊಳಕ್ಕೆ. ಈ ತರ ಪ್ರಾಬ್ಲಮ್ಗಳು ಇರ್ತೈತೆ. ಈಗ ಟಿ ಶರ್ಟ್ ನೋಡಿದ್ವಿ, ಅದರ ಪ್ರೈಸ್ ಎಷ್ಟು ಮತ್ತೆ ಟಿ ಶರ್ಟ್ಗೆ ಹೇಗಿದೆ ಸರ್ ಡಿಮ್ಯಾಂಡ್? ಟಿ ಶರ್ಟ್ ಏನೋ ಆ ತರ ಡಿಮ್ಯಾಂಡ್ ಇಲ್ಲ ಮೇಡಮ್. ಮೈನ್ ಬಾವುಟಗಳು ಡಿಮ್ಯಾಂಡ್ ಐತೆ. ಓಕೆ, ಅಂದ್ರೆ ಈ ಟಿ ಶರ್ಟ್ ಅಲ್ಲಿ ಸೈಜ್ ಗಳು ಅವೈಲಬಲ್ ಇಲ್ಲದೆ ಇರೋದ್ರಿಂದ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗಿರ್ಬೋದಾ? ಈಗ ಅಂದ್ರೆ ಎಲ್ಲ ನೀವೀಗ ನಾರ್ಮಲ್ ಆಗಿ ಫ್ರೀ ಸೈಜ್ ಮಾಡ್ಸಿದೀರಾ? ಅದು ಇರ್ಬೋದು. ಒಂದೇ ಕಲರ್ ಐತೆ, ಮೇ ಬಿ ಅದಕ್ಕೂ ಇರ್ಬೋದು. ಓಕೆ, ವೈಟ್ ಮೇಲೆ ಏನಾದ್ರೂ ಮಾಡೋಂಥದ್ದು ಏನಾದ್ರೂ ಅನ್ಕೊಂಡಿದ್ದೀರಾ? ಮೇಡಮ್ ಮಾಡಕ್ ಆಗದೇ ಇಲ್ಲ, ಯಾಕಂದ್ರೆ ಟೈಮೇ ಇಲ್ವಲ್ಲ. ಓಕೆ, ಇವತ್ತು ಎಲ್ಲಿಂದ ರೆಡಿ ಆಗಿ ಬರುತ್ತೆ? ಆಲ್ಮೋಸ್ಟ್ ಅಲ್ಲಿ ಆಚೆಯಿಂದ ಬರ್ತೈತೆ ಮೇಡಮ್. ಓಕೆ, ಬೆಳಗ್ಗೆ ಎಷ್ಟು ಗಂಟೆಗೆ ಶಾಪ್ ಓಪನ್ ಮಾಡ್ತೀರಾ? ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಿಗ್ಗೆ 10 ಗಂಟೆಗೆ ಮಾಡ್ತೀವಿ ಓಪನ್, ಸಾಯಂಕಾಲ 8:30ವರೆಗೂ ಇರ್ತೀವಿ. ಓಕೆ, ಈಗ ಲಾರ್ಜ್ ಮಾರ್ಜಿನ್ ಅಲ್ಲಿ ಯಾರಾದ್ರೂ ತಗೊಳ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಸ್ಪೆಷಲ್ ಆಫರ್ ಪ್ರೈಸ್ ಇರುತ್ತಾ ಹೇಗೆ? ಪ್ರೊಡಕ್ಷನ್ ಇಲ್ವಲ್ಲ ಮೇಡಮ್. ಆಫರ್ ಪ್ರೈಸ್ ಏನ್ ಮಾಡ್ತೀರಾ? ಅನ್ ಸೀಸನ್ ಅಂದ್ರೆ ಕೊಡ್ತೀವಿ. ಈಗ ಪ್ರೊಡಕ್ಷನ್ ಬರಲ್ಲ, ಕೊಡಕ್ ಆಗಲ್ಲ. ವಾಪಸ್ ಹೋಗುವಂತದ್ದು ಆಗ್ತಾ ಇದೆಯಾ? ಹೌದು, ತುಂಬಾ ಜನ ಬಂದು ವಾಪಸ್ ಹೋಯ್ತಾರೆ. ಯಾಕಂದ್ರೆ ಸಿಗ್ತಾ ಇಲ್ಲ, ಅವೈಲೇಬಲ್ಸ್ ಇಲ್ಲ. ಬಾವುಟಗಳು, ಧ್ವಜಗಳು ಸಿಗ್ತಾ ಇಲ್ಲ. ಅದಕ್ಕೆ ವಾಪಸ್ಸೇ ಹೋಯ್ತವ್ರ ಆಲ್ಮೋಸ್ಟ್ ಆಲ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಕೂಡ ಇಲ್ಲಿನ ಸಿಬ್ಬಂದಿಗಳ ಮಾತು. ಅಂದ್ರೆ ಬೇಡಿಕೆಗೆ ತಕ್ಕಂತೆ ಈ ಒಂದು ಶಾಲ್ಗಳಿರ್ಬೋದು ಅಥವಾ ಈ ಒಂದು ಧ್ವಜಗಳು ಸಪ್ಲೈ ಆಗ್ತಾ ಇಲ್ಲ. ಬಂದವರು ಕೂಡ ಸಾಕಷ್ಟು ಜನ ವಾಪಸ್ ಹೋಗ್ತಾ ಇರ್ತಾರೆ. ಅಂದ್ರೆ ಕೆಲವ್ರಿಗೆ ಪರ್ಟಿಕ್ಯುಲರ್ ಆಗಿ ಇದೇ ಸೈಜ್ ಅಲ್ಲಿ ಧ್ವಜ ಬೇಕಾಗಿರುತ್ತೆ, ಅದು ಲಾರ್ಜ್ ಸಂಖ್ಯೆಯಲ್ಲಿ ಬೇಕಾಗಿರುತ್ತೆ. ಆದ್ರೆ ಅಷ್ಟು ನಾವು ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾರೆಲ್ಲ ಕಸ್ಟಮರ್ಸ್ ಶಾಪ್ ಬಳಿ ಬರ್ತಾರೋ ಸೊ ಆ ಟೈಮಲ್ಲಿ ಎಷ್ಟಿರುತ್ತೋ ಸೊ ಅದನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೀವೀಗ ಗಮನಿಸಬಹುದು, ಇಲ್ಲಿ 3-4 ಶಾಪ್ಗಳಿದೆ. ಪ್ರತಿ ಶಾಪ್ ಮುಂದೆ ಕೂಡ ಸಾಕಷ್ಟು ಕ್ರೌಡ್ ಇದೆ. ಬಂದವರೆಲ್ಲರೂ ಕೂಡ ಒಂದಷ್ಟು ತಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆಯೋ ಅವುಗಳನ್ನ ಸೇಲ್ ಮಾಡ್ತಾ ಇದೀವಿ. ಆದ್ರೆ ಡಿಮ್ಯಾಂಡ್ ತುಂಬಾನೇ ಹೆಚ್ಚಾಗಿದೆ. ಇಷ್ಟೆಲ್ಲ ಡಿಮ್ಯಾಂಡ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಗಮನಿಸಬಹುದು, ನಾನು ಬೇರೆ ಬೇರೆ ಶಾಪ್ಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆ ಒಂದು ಧ್ವಜಗಳಿಗೆ ಹಾಕುವಂತಹ ಕೋಲನ್ನ ಕೂಡ ಇವರೇ ಕೊಡ್ತಾರೆ. ಸೊ ಎಲ್ಲಾ ಶಾಪ್ಗಳ ಮುಂದೆ ಕೂಡ ಈ ಒಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅವ್ರು ಆಲ್ರೆಡಿ ಹೇಳ್ತಾ ಇದ್ರು ಶಾಲ್ಗಳೆಲ್ಲ ಕೇವಲ 10-12 ರುಪೀಸ್ ಇಂದ ಏನು ಶುರುವಾಗತ್ತೆ ಅಂತ. ಅಂದ್ರೆ ಕ್ವಾಲಿಟಿ ಮೇಲೆ ಈ ಒಂದು ಡಿಸೈಡ್ ಆಗತ್ತೆ. ಯಾಕಂದ್ರೆ ಉಲ್ಲನ್ ಶಾಲ್ಗಳಿಗೆ ಅತಿ ಹೆಚ್ಚು ರೇಟ್ ಇರುತ್ತೆ, ಬೇರೆ ಶಾಲ್ಗಳಿಗೆ ಕಡಿಮೆ ಇರುತ್ತೆ. ಸೊ ನೀವು ಗಮನಿಸಬಹುದು, ಇಲ್ಲೂ ಕೂಡ ಸಾಕಷ್ಟು ಫ್ಲಾಗ್ಗಳಿದೆ. ಸೊ ಬೇರೆ ಬೇರೆ ಸೈಜ್ ಅಲ್ಲಿ ಇದೆ. ಸೊ ನೀವು ಏನಾದ್ರೂ ಈ ಒಂದು ಏನು ಫ್ಲಾಗ್ಗಳಿರ್ಬೋದು, ಬಂಟಿಂಗ್ಸ್ಗಳಿರ್ಬೋದು ಅಥವಾ ಧ್ವಜಗಳಿಗೆ ಜೊತೆಗೆ ಶಾಲ್ಗಳಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಆದ್ರೆ ಎಷ್ಟು ಆ ಸಂದರ್ಭದಲ್ಲಿ ಇರುತ್ತೋ ಅಷ್ಟನ್ನು ಮಾತ್ರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಂಗಡಿಯವರು ಕೂಡ ಹೇಳ್ತಾ ಇದ್ರು, ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಅವರು ಸದ್ಯ ತಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಏನಾದ್ರೂ ಈ ರೀತಿ ಶ್ರೀರಾಮನ ಧ್ವಜ ಅಥವಾ ಶಾಲು ಅಥವಾ ಬಂಟಿಂಗ್ಸ್ಗಳು ಏನಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದ್ರೆ ನಿಮ್ಗೆ ಕಡಿಮೆ ಪ್ರೈಸ್ಗೆ ಕ್ವಾಲಿಟಿ ಇರುವಂತಹ ಧ್ವಜಗಳು ಸಿಗತ್ತೆ. ಆದ್ರೆ ಲಿಮಿಟೆಡ್ ಇದೆ ಅಂತ ಈಗಾಗಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನೀವು ಏನಾದ್ರೂ ಧ್ವಜಗಳನ್ನ, ಶ್ರೀರಾಮನ ಶಾಲ್ಗಳನ್ನ ಹುಡುಕ್ತಾ ಇದ್ರೆ
ಇಲ್ಲಿಗೆ ವಿಸಿಟ್ ಮಾಡಬಹುದು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.